ನೋಡಿ, ರೈತರ ಪಾಡಿದು ರೈತನ ಸಂಕಟವನ್ನು ಹೇಳ್ಕೊತಾ ಇದ್ದಾರೆ. ಧಾರವಾಡದಿಂದ ನಾಗಪ್ಪನವ್ರು ಫೋನ್ ಮಾಡಿದ್ರು. ಹೇಳ್ತಾರೆ, ನಮ್ಮ ಕಣ್ಣು ಮುಂದೆ ಇದೆ ರೀ ಕೆಜಿ ಗಟ್ಟಲೆ ಟನ್ ಗಟ್ಟಲೆ ಗೊಬ್ಬರ ಕೊಡೋದಕ್ಕೆ ರೋಗ ಅವುಗಳಿಕೆ ಅಂತ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. FD ಪ್ರಾಸೆಸ್ ಮಾತನಾಡ್ತಾರಂತೆ. ಪ್ರಕ್ರಿಯೆ, ನಿಮ್ಮ ಪ್ರಕ್ರಿಯೆ ಬಾಯಿಗೆ ಮಣುವಿತ್ತು. ರೈತನ ಕುಟುಂಬಗಳು ಬೀದಿಗೆ ಬರುತ್ತೆ ನೀವು ಹಿಂಗೆ ಪ್ರಾಸೆಸ್ಸು ಅಂತ ತಿರುಗಾಡಿದ್ರೆ. ನಾಳೆ ದಿನ ರೈತನ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಉತ್ತರ ಕೊಡ್ತೀರೇನು? ಜೀವ ಮತ್ತು ಜೀವನ ಆ ತರಹದ ದುರ್ಘಟನೆಗಳು ನಡೀಬಾರ್ದು. ಭಾವನೆಗಳಲ್ಲಿ ನಾವು ಹೇಳ್ತೀವಿ ಸಾಕಷ್ಟು ವಿಚಾರಗಳನ್ನು, ನೋವಿದೆ. ರೈತನ ಈ ಪರಿಸ್ಥಿತಿ ನೋಡಿ ನಾವು ಸ್ವಲ್ಪ ವೈಭವೀಕರಿಸಿ ಮಾತನಾಡ್ತೀವಿ. ಆದರೆ ಅದರ ಅರ್ಥ ರೈತರು ಕಾನೂನನ್ನು ಕೈಗೆತ್ತಿಕೊಳ್ಬೇಕು ಅಂತಲ್ಲ, ಬದಲಾಗಿ ಕಾನೂನಾತ್ಮಕವಾಗಿ ಪಡೆಯುವಂತಹ ಪ್ರಯತ್ನಗಳಾಗಬೇಕು. ಜನ ಇವತ್ತು ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನಿರ್ಗತಿಕರಂತೆ ನಮ್ಮ ರೈತರು ನಿಂತ್ಕೊಳ್ಳೋ ದೃಶ್ಯವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾವ ಇಲಾಖೆ? ಕೃಷಿ ಇಲಾಖೆ. ಯಾರು ಸಚಿವರು? ಆ ಸಚಿವರು ಭಾಷಣದಲ್ಲಿ ಹೇಳೋದೇನು? ಕೃಷಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ರೈತ ಒಬ್ಬ ಸ್ವಾವಲಂಬಿಯಾಗಿ ಬದುಕಬೇಕು ಅಂಥೇಳಿ ನಾವು ನಾನಾ ಯೋಜನೆಗಳನ್ನು ರೂಪಿಸ್ತಾ ಇದ್ದೀವಿ ಅಂತ ಹೇಳಿ ಮಾತನಾಡ್ತಾರೆ. ರೈತ 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 ಅಂಥೇಳಿ ಅವರ ಭಾಷಣದ ಭಾಗಶಃ ಭಾಗದಲ್ಲೂ ಕೂಡ ರೈತ ಅನ್ನೋ ಪದಪ್ರಯೋಗಗಳಾಗ್ತವೆ. ಏನೇನು ವಾಗ್ಝರಿಗಳು ಅಂತ ಕೇಳ್ತೀರಿ ನೀವು. ಇವತ್ತು ರೈತನ ಪರಿಸ್ಥಿತಿ ನೋಡಿ. ರಸಗೊಬ್ಬರದ ಕೇಂದ್ರಗಳಲ್ಲಿ ಪೊಲೀಸರ ನಾಕಾಬಂದಿಗಳು ಘರ್ಜನೆ ಮಾಡ್ತಾ ಇದೆ. ರೈತರನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊರ ಜಿಲ್ಲೆಗಳ ಪೊಲೀಸರನ್ನು ಕರೆಸಲಾಗ್ತಾ ಇದೆ. ಯಾವುದೋ ಮಾವೋವಾದಿಗಳನ್ನು ಕಂಟ್ರೋಲ್ ಮಾಡೋದಕ್ಕಲ್ಲ, ನಕ್ಸಲೈಟ್ಗಳನ್ನು ಕಂಟ್ರೋಲ್ ಮಾಡೋದಕ್ಕಲ್ಲ, ಬದಲಾಗಿ ನಮ್ಮ ರಾಜ್ಯದ ರೈತರನ್ನ. ಈ ಪರಿಸ್ಥಿತಿ ನಿಮಗೆ ಯಾಕೆ ಬಂತು ಅಂತ ಕೇಳಿದ್ರೆ, ನಿಮ್ಮಲ್ಲೊಂದು ಸಮರ್ಪಕವಾದ, ಒಂದು ಪಾರದರ್ಶಕವಾದ, ಅತ್ಯಂತ ಪ್ರಬಲವಾದ ಸಿಸ್ಟಮ್ ಇಲ್ಲದೆ ಇರೋದು. ನೀವು ಪ್ರಾಸೆಸ್ ಮಾಡಬೇಡಿ ಅಂತ ಹೇಳ್ತಿಲ್ಲ, ನಿಮ್ದು ಅದೇನು FD ಅದೇನು ಮಾಡ್ಕೊಳ್ಳಿ, ಆದರೆ ಮ್ಯಾನ್ ಪವರ್ ಯಾಕಿಲ್ಲ? ಯಾಕೆ ಅದನ್ನು ವಿಳಂಬ ಮಾಡ್ತಾ ಇದ್ದೀರಿ? ಯಾಕೆ ಅದರಲ್ಲೊಂದು ವೇಗ ಇಲ್ಲ? ಈ ಪರಿ ಜನ ನಿಂತ್ಕೊಂಡವರಲ್ಲ, ಈ ಪರಿ ಯಾವುದಾದ್ರೂ ಶಾಸಕರ ಮಕ್ಕಳಿದ್ದಾರೇನು? ಶಾಸಕರ ಕುಟುಂಬಸ್ಥರು ಏನಾದರೂ ಇದ್ದಾರಾ ಅಲ್ಲಿ ಆ ಕ್ಯೂನಲ್ಲಿ? ಇಲ್ಲ. ಯಾರಿರೋದು? ಕಾಮನ್ ಮ್ಯಾನ್, ಸರ್ವೇ ಸಾಧಾರಣ ರೈತ ಮಾತ್ರ ಆ ಕ್ರೌಡ್ನಲ್ಲಿ ಕಾಣಿಸ್ಕೊಳ್ಳೋದು ನಿಮಗೆ. ಹೆಗಲ ಮೇಲೆ ಬೆವರು ಒರೆಸುವ ಟವಲನ್ನ ಹಾಕೊಂಡು ಪಾಪ ಆಸೆಯ ಕಣ್ಣಿನಲ್ಲಿ ಕೇಂದ್ರದ ಮುಂದೆ ನಿಂತುಕೊಂಡಿರುವ ಅಷ್ಟು ರೈತರನ್ನ ನೋ ಸ್ಟಾಕ್ ಅಂತ ಹೇಳಿ ಕಳಿಸುವ ನೀವು ಅಧಿಕಾರಿಗಳು, ಅಂದ್ರೆ ಕೃಷಿ ಇಲಾಖೆ, ಅಮಾನವೀಯ ಇದು. ನಿರ್ಭಾವುಕ ನಿರ್ಧಾರ ಇದು. ನಿಮ್ಮಲ್ಲಿ ಭಾವನೆಗಳೇ ಇಲ್ಲ ಅನ್ಸುತ್ತೆ. ಸುಮ್ಮನೆ ಗಂಟ್ಲು ಹರ್ಕತ್ತಿರೋದಲ್ಲ, ಸುಮ್ಮನೆ ಗಂಟ್ಲು ಹರ್ಕತ್ತಿರೋದಲ್ಲ. ಸಂಪರ್ಕ ಕೇಂದ್ರದಲ್ಲಿ ಬಿತ್ತನೆ ಬೀಜ ಇಲ್ಲ, ಕೊಡೋದಕ್ಕೆ ರಸಗೊಬ್ಬರ ಇಲ್ಲ. ದಾಸ್ತಾನು ಇದೆ ಅಂತ ಹೇಳಿ ರೈತರು ಹೇಳ್ತಾರೆ. ದಾಸ್ತಾನು ಇದೆ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಮಂಗನನ ಮಕ್ಕಳು ಸುಳ್ಳು ಹೇಳ್ತವ್ರೆ. ದಾಸ್ತಾನಿದೆ, ಸ್ಟಾಕ್ ಇಲ್ಲ ಅನ್ನುವಂತಹದ್ದು ಸತ್ಯಕ್ಕೆ ದೂರವಾದ ಮಾತು. ದಾಸ್ತಾನಿದೆ, ಗೋದಾಮಿನಲ್ಲಿ ಬಿದ್ದವೆ ಗೊಬ್ಬರಗಳು, ಬೀಜಗಳೆಲ್ಲವೂ ಬಿದ್ದವೆ. ಪ್ರಾಸೆಸ್ನ ಹೆಸರು ಹೇಳ್ತಾರೆ ಅಂತ. ಸಾಯಕ್ಕೆ ಬಿದ್ದವನ್ ರೈತ ನೀರು ಕೇಳೋದಕ್ಕೆ ಹೋದ್ರೆ ಪ್ರಾಸೆಸ್ ಅಂದಂಗ ಆಯ್ತಿದ್ದು ಕತೆ. ನಮ್ಮ ರೈತರ ಪರಿಸ್ಥಿತಿ ಇವತ್ತಿನ ದಿನ ಪರಿಹಾರ ಸಿಗದೇ ಇದ್ರೆ ನಾಳೆ ದಿನ ಇದರ ಬೇರೆ ರೂಪಗಳನ್ನು ನೋಡಬೇಕಾಗಿ ಬರುತ್ತೆ. ರಾಜ್ಯ ಕೃಷಿ ಇಲಾಖೆ ನಿಮ್ಮ ಊಹೆಗೂ ಮೀರಿದ್ದದು, ನಿಮ್ಮ ಕಲ್ಪನೆಗೂ ಮೀರಿದ್ದದು. ಕೃಷಿ ಇಲಾಖೆ ಯೋಚನೆ ಮಾಡಬೇಕು ಇವತ್ತಿನ ದಿನ. ಸ್ಕ್ರೀನ್ನಲ್ಲಿ ನಂಬರ್ ಹಾಕಿದ್ದೀವಿ. ರೈತರು ಮಾತನಾಡಬಹುದು, ಕಾಮನ್ ಮ್ಯಾನು ಮಾತನಾಡಬಹುದು. ಕರೆ ಮಾಡಿ ಮಾತನಾಡಿ. ನಿಮ್ಮ ಜಿಲ್ಲೆಗಳಲ್ಲಿ ಯಾವ್ಯಾವ ಸಮಸ್ಯೆಗಳಿದ್ದಾವೆ? ಒಂದೆರಡು ಜಿಲ್ಲೆಗಳಾಗಿದ್ದರೆ ಬಾಯಿಗೆ ಮಣ್ಣು ಹಾಕ್ಲಿ ಹೋಗ್ಲಿ ಅತ್ಲಾಗಿ ಅಂತ ಹೇಳ್ಬೋದಾಗಿತ್ತು. 14 ಜಿಲ್ಲೆ ರಾಜ್ಯದ 14 ಜಿಲ್ಲೆಗಳಿಗೂ ರೈತರ ಕೈಗಳಿಗೆ ಸಿಗ್ತಾ ಇಲ್ಲ ಗೊಬ್ಬರ ಮತ್ತು ಬೀಜ. ನಾಳೆ ದಿನ ಕೃಷಿ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು. ತಾಸುಗಟ್ಲೆ ನಿಲ್ಲಿಸ್ಕೊಂಡ್ರಲ್ಲ ರೈತರನ್ನ. ತನ್ನ ಜಮೀನನ್ನೇ ದೇವರು ಎಂದು ನಂಬುವ ರೈತ, ಭುಜದೆತ್ತರಕ್ಕೆ ಬೆಳೆಯುವ ಕೃಷಿಗಳನ್ನು ನೋಡುವ ರೈತನ ಮನಕ್ಕೆ ನೀವು ಅಸಮಾಧಾನ ಕೊಡ್ತಾ ಇದ್ದೀರಿ. ಎಸಿ ಬಗ್ಗೆ ಮಾತನಾಡೋದಕ್ಕೆ ರೈತ ಮುಖಂಡರಾದ ದೇವರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್.
ಸರ್, ಈಗ ನಾವು ಒಂದಷ್ಟು ವಿಜುವಲ್ಸ್ಗಳನ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀವಿ. ಒಂಥರ ಬರಗಾಲ ಪೀಡಿತ ರಾಜ್ಯದಲ್ಲಿ ಜನ ತಿರುಗಾಡದಂಗೆ ತಿರುಗಾಡ್ತಿದ್ದಾರೆ ಪಾಪ ನಮ್ಮ ರೈತರು. ಇದಕ್ಕೆ ಕಾರಣ ಯಾರು ಸರ್? ಸರ್, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಹ್ಮ್ ಯಾವುದೇ ಸರ್ಕಾರ ಬರಲಿ, ಜನಪ್ರತಿನಿಧಿಗಳಿರ್ಲಿ, ಅಧಿಕಾರಿಗಳಿರ್ಲಿ, ವೇದಿಕೆ ಮೇಲೆ ಬಂದಾಗ ಹ್ಮ್ ರೈತ ಈ ಭೂಮಿಯ ಮೇಲಿನ ಭಗವಂತ, ಹ್ಮ್ ಈ ದೇಶದ ಅನ್ನದಾತ, ಹ್ಮ್ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ಕೊಂಡು ರಾಜಾರೋಷವಾಗಿ ರೈತರ ಹೆಸರಿನಲ್ಲಿ ದರ್ಬಾರ್ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಭೀಕರ ಬರಗಾಲ ಇದೆ. ಹ್ಮ್ ಸರಿಯಾಗಿ ಈಗ ಅಷ್ಟೋ ಇಷ್ಟೋ ಮಳೆ ಆಗ್ತಾ ಇದೆ. ಅವರಿಗೆ ಬಿತ್ತನೆ ಬೀಜ ಬೇಕು, ರಸಗೊಬ್ಬರ ಬೇಕು. ಆ ಭಾಗದ, ಆ ಕ್ಷೇತ್ರದ ಜನಪ್ರತಿನಿಧಿಗಳಾಗ್ಲಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ, ಸಂಬಂಧಪಟ್ಟ ಅಧಿಕಾರಿಗಳು ರೈತನ ಸಂದರ್ಭಕ್ಕೆ ತಕ್ಕನಾದಂತ ಬಿತ್ತನೆ ಬೀಜಗಳು, ಸಾಲ ಸೌಲಭ್ಯಗಳು, ರಸಗೊಬ್ಬರಗಳನ್ನ ಕೊಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಕುರ್ಚಿಯ ಗುದ್ದಾಟ, ಕಾಳಗಗಳು ನಡೀತಾ ಇದೆ, ಮತ್ತೆ ಚುನಾವಣೆಗಳು ಬರ್ತಾ ಇದೆ. ಅದನ್ನ ಲೆಕ್ಕಾಚಾರ ಮಾಡಿ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ. ಇವತ್ತು ರೈತ ಸಾಲ ಸೋಲ ಮಾಡಿ ಬೆಳೆನ ಬೆಳೀತಾ ಇದ್ದಾರೆ. ಈ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನರಿಗೆ ಅನ್ನ ಕೊಡ್ತಾ ಇದ್ದಾರೆ. ಈ ಭೂಮಿ ಮೇಲೆ, ಈ ದೇಶದಲ್ಲಿ ಕಳ್ಳರಿದ್ದಾರೆ, ಸುಳ್ಳಿದ್ದಾರೆ, ಕದಿಮ್ರಿದ್ದಾರೆ, ಕಾಕ್ರಿದ್ದಾರೆ. ಪಾಪ ರೈತ ಸಾಲ ಸೋಲ ಮಾಡಿ ಸಾಲ ತೀರ್ಸಲಾಗದೆ ಆತ್ಮಹತ್ಯೆ ಮಾಡ್ಕೊತಾ ಇದ್ರು ಕೂಡ ತನ್ನ ಸ್ವಾಭಿಮಾನದ ಬದುಕು, ರೈತ ಕುಟುಂಬ ಸ್ವಾಭಿಮಾನದ ಕುಟುಂಬ. ಹಂಗಾಗಿ ನಮ್ಮ ತಾತ ಮುತ್ತಾತ ಕೊಟ್ಟಂತ ಭೂಮಿನ ಉಳಿಸ್ಕೊಂಡು ನಾನು ಜೀವನ ನಿರ್ವಹಣೆ ಮಾಡಬೇಕು, ನನ್ನ ಕುಟುಂಬನ ರಕ್ಷಣೆ ಮಾಡಬೇಕು, ನನ್ನ ನಂಬಿರ್ತಕ್ಕಂಥ ಜನರಿಗೆ ಅನ್ನನ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರಕ್ಕೆ ಒಂದು ಕಿಂಚಿತ್ತು ಮಾನ ಮರ್ಯಾದೆ ಇಲ್ಲ. ರೈತ ಏನಾಗ್ತಾ ಇದ್ದಾರೆ, ರೈತನ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಸರ್ಕಾರಗಳದ್ದು. ಯಾವುದೇ ಸರ್ಕಾರ ರೈತರ ಸಮಾಧಿಯ ಮೇಲೆ ಆಡಳಿತ ಮಾಡ್ತಾ ಇದ್ದಾರೆ, ರಾಜಕೀಯ ಮಾಡ್ತಾ ಇದ್ದಾರೆ. ಸರ್ಕಾರಗಳಿಗೆ ಇದು ಸರಿಯಾದ ರೀತಿಯಲ್ಲ. ಮುಂಬರುವ ಚುನಾವಣೆಗಳಲ್ಲಿ ರೈತರು ಈ ಎಂತ ಆಟ ಆಡ್ತಕ್ಕಂಥ, ಈ ನಾಟಕ ಆಡ್ತಕ್ಕಂಥ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ತಕ್ಕನಾದ ಪಾಠ ಕಲಿಸ್ಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ದೇವರಾಜ್ ಅವರೇ, ನಿಮ್ಮ ಸಂಕಟವು ಕೂಡ ಅರ್ಥ ಆಗ್ತಾ ಇದೆ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನು ಪಾಂಡವಪುರದಿಂದ ಪಾಂಡುರಂಗಪ್ಪ ಅವರು ಕೂಡ ಫೋನ್ ಸಂಪರ್ಕದಲ್ಲಿದ್ದಾರೆ. ರೈತರು ಪಾಂಡುರಂಗಪ್ಪ ಪಾವುಗಡೆಯಿಂದ. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ಸರ್, ಈಗ ರಾಜ್ಯದ 14 ಜಿಲ್ಲೆಗಳಲ್ಲಿ ರೈತರಿಗೆ ಗೊಬ್ಬರವೂ ಇಲ್ಲ, ಬೀಜವೂ ಇಲ್ಲ. ನಿಜಕ್ಕೂ ಈ ಕೃಷಿ ಇಲಾಖೆಯ ಈ ನಡೆಯ ಬಗ್ಗೆ ಏನು ಹೇಳ್ತೀರಿ? ಕೃಷಿ ಇಲಾಖೆ ಎಲ್ಲಾನ ಇವ್ರ ಪಲಾಕ ಅಧಿಕಾರಿ ಪಲಾಕ ಐತಲ್ಲನ. ಹೆಂಗ್ ಗೊತ್ತಾ, ಕಡ್ಲೆಕಾಯಿ ಸಬ್ಸಿಡಿ ಕೊಡ್ತಾರಲ್ಲ, ಅದ್ರಾಗೆ ಪರ್ಸೆಂಟೇಜ್ ಮಾತಾಡಿ ಕೃಷಿ ಇಲಾಖೆಯ ವ್ಯಾಪ್ತಿಗೆ ಬರೋದು ತಾನೇ ಇದು? ಕೃಷಿ ಇಲಾಖೆಯ ವ್ಯಾಪ್ತಿಗೆ ಬರೋದಲ್ವಾ ಅಂತ? ಅದು ಕಡ್ಲೆಕಾಯಿ ರೈತ ತಾಮಲೆ ಅವನು ಇವ್ರ ಅಧಿಕಾರಿಗಳೆಲ್ಲ ಬರ್ಕೊಂಡು ಕೃಷ್ಣಪ್ಪ ಕೊಟ್ಟಿ, ರಂಗಪ್ಪ ಕೊಟ್ಟಿ ಬರ್ಕೊಂಡು ಅವ್ರು ಮಾರ್ಕೊಂತಾರೆ ಕಡ್ಲೆಕಾಯಿನ. ಸರ್, ಈಗ ಸಮಸ್ಯೆ ಏನು ಅಂತ ಕೇಳಿದ್ರೆ, ನೀವು ಕೇಂದ್ರಕ್ಕೆ ಹೋಗಿ ಗೊಬ್ಬರ ಮತ್ತು ಬೀಜ ಕೇಳಿದಾಗ ಅಧಿಕಾರಿಗಳು ಏನು ಅಂತ ಹೇಳ್ತಾರೆ? ಅಧಿಕಾರಿ ಯಾರಿಗೆ ಇಲ್ಲಿ ಅಧಿಕಾರಿ ಇಲ್ಲಿ ಬಂತು ಅಲ್ಲ, ಏನಂತ ಹೇಳ್ತಾರೆ? ಗೊಬ್ಬರ ಕೊಡೋದಕ್ಕಾಗೋದಿಲ್ಲ, ಬೀಜ ಕೊಡೋದಕ್ಕಾಗೋದಿಲ್ಲ. ಥ್ಯಾಂಕ್ ಯು ಪಾಂಡುರಂಗಪ್ಪ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ರಾಜ್ಯದ 14 ಜಿಲ್ಲೆಗಳಲ್ಲಿ ರೈತ ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಅರ್ಥ ಆಗಬೇಕು. ಮುಟ್ಟುವ ಜಾಗಕ್ಕೆ ಮುಟ್ಟುವವರೆಗೂ ನಮ್ಮ ಪ್ರಯತ್ನಗಳು ನಿಲ್ಲದು. ಕಾರಣ, ಬೀದಿಲಿ ನಿಂತ್ಕೊಂಡು ಗೋಳಾಡ್ತಾ ಇರೋದು ಯಾವುದೋ ಒಂದು ಪ್ರಬಲ ವರ್ಗ ಅಲ್ಲ, ಬದಲಾಗಿ ನಮ್ಮ ರಾಜ್ಯದ ಬಡವರ್ಗ, ನಮ್ಮ ರಾಜ್ಯದ ಮಧ್ಯಮ ವರ್ಗ, ನಮ್ಮ ರಾಜ್ಯದ ರೈತಾಪಿ ವರ್ಗ. ಅವರ ಪರ ನಿಂತ್ಕೊಳ್ಳೋದಲ್ಲೇ ಇನ್ಯಾರ ಪರ ನಿಂತ್ಕೊಳ್ಳೋದಕ್ಕೆ ಸಾಧ್ಯ? ಫ್ರೀಡಮ್ ಟಿವಿ ಅಂತೂ ಜನಸಾಮಾನ್ಯರ ಧ್ವನಿ. ಹಾಗಾಗಿ ನಿರಂತರವಾಗಿ ರೈತ ಪರ ಧ್ವನಿ ಎತ್ತೋದ್ರಲ್ಲಿ ಯಾವ ಭಯವೂ ನಮ್ಮನ್ನು ಕಾಡೋದಿಲ್ಲ. ನಿರ್ಭಯರಾಗಿ ನಾವು ಅವ್ರ ಪರ ಧ್ವನಿ ಎತ್ತುತ್ತೀವಿ. ಸೊ ಸಾಕಷ್ಟು ಜನ ಮಾತನಾಡ್ತಾ ಇದ್ರು, ಗೊಬ್ಬರಕ್ಕಾಗಿ, ಬೀಜಕ್ಕಾಗಿ, ಬಿತ್ತನೆ ಬೀಜಕ್ಕಾಗಿ ಅವರ ಪಾಡು ಮತ್ತು ಪರಿಪಾಟಲು ನಿಜಕ್ಕೂ ಅಧ್ವಾನ. ರಾಜ್ಯದ ಜನ ಇವತ್ತು ಬೀಜಕ್ಕಾಗಿ, ಗೊಬ್ಬರಕ್ಕಾಗಿ ಸಂಬಂಧಪಟ್ಟ ಕಚೇರಿಯ ಮುಂದೆ ಸಾಲು ಗಟ್ಟಿ ನಿಂತುಕೊಳ್ಳುವ ಪರಿಸ್ಥಿತಿ ದಯನೀಯ ಅಲ್ವಾ ಇದು?
ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ವಸಂತ್ ಈಗ ನೇರ ಸಂಪರ್ಕದಿಂದ ಡೆಸ್ಕ್ ಲೈವ್. ಸೊ ವಸಂತ್, ನಮ್ಮ ರಾಜ್ಯದ ಜನ ಇವತ್ತಿನ ದಿನ ಬೀಜಕ್ಕಾಗಿ ಮತ್ತು ಗೊಬ್ಬರಕ್ಕಾಗಿ ಕೇಂದ್ರ ಕಚೇರಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುವ ಪರಿಸ್ಥಿತಿ ಬರಗಾಲ ಪೀಡಿತ ರಾಜ್ಯವನ್ನು ನೆನಪು ಮಾಡ್ತಾ ಇದೆ. ಏನು ಹೇಳ್ತೀರಿ ವಸಂತ್? ನಿಜ ಸಾಹಿಲ್, ಮೇ ತಿಂಗಳ ಅಂತ್ಯದ ವೇಳೆಗೆ ಜೂನ್ ತಿಂಗಳ ಆರಂಭ ಆಗ್ತಿದ್ದ ಹಾಗೆಯೇ ಕೃಷಿ ಚಟುವಟಿಕೆಗಳು ಪ್ರಾರಂಭಗೊಳ್ಳುವಂಥ ಸಮಯ ಇದು. ಅವಧಿ ಪೂರ್ವ ಮಳೆ ಆಗಿರಬಹುದು, ಅಂದರೆ ಮುಂಗಾರು ಪೂರ್ವ ಮಳೆ ಆಗಿರಬಹುದು. ಆದರೆ ಇನ್ನೇನು ಕೃಷಿ ಚಟುವಟಿಕೆಗಳು ಆರಂಭ ಆಗುವಂಥ ಈ ಸಂದರ್ಭ ಪ್ರತಿ ವರ್ಷ ಕೂಡ ನಾವು ಗಮನಿಸ್ಬೋದು. ಕೃಷಿ ಚಟುವಟಿಕೆಗಳು ಆರಂಭ ಆಗ್ತಾ ಇದ್ರು ಕೂಡ ಮಳೆ ಬೀಳ್ತಾ ಇದ್ರು, ರಸಗೊಬ್ಬರದ ಕೊರತೆ ಮತ್ತು ಬಿತ್ತನೆ ಬೀಜದ ಕೊರತೆಯನ್ನು ನಾವು ನೋಡ್ತಾ ಇರ್ತೀವಿ. ರೈತ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗೋದ್ರ ಜೊತೆಗೆ ಭೂಮಿಯನ್ನು ಹದ ಮಾಡಿಕೊಂಡು ಈ ಸಂದರ್ಭದಲ್ಲಿ ಬಿತ್ತನೆ ಬೀಜ ರಸಗೊಬ್ಬರಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಕೃಷಿ ಇಲಾಖೆ ಅಥವಾ ಕೃಷಿ ಕೇಂದ್ರ ಕಚೇರಿಯ ಮುಂದೆ ಹೋದರೆ ಅದು ಬೆಳಗ್ಗೆ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಹೋಗೋದು, ಆ ವೇಳೆ ಸಾಲುಗಟ್ಟಿ ನಿಂತ್ಕೊಂಡು ರಸಗೊಬ್ಬರಕ್ಕೋಸ್ಕರ ಬಿತ್ತನೆ ಬೀಜಕ್ಕೋಸ್ಕರ ಕಾಯ್ತಾ ನಿಲ್ಲುವಂಥದ್ದು ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ. ಸರ್ಕಾರಗಳು, ನಮ್ಮನ್ನಾಳುವಂಥ ಸರ್ಕಾರಗಳು ಪ್ರತಿ ಬಾರಿ ಹೇಳುವಂಥದ್ದು ಒಂದೇ, ಅದು ನಾವು ರೈತಪರ ಸರ್ಕಾರ, ರೈತರಿಗೋಸ್ಕರ ನಾವಿದ್ದೀವಿ, ದೇಶದ ಬೆನ್ನೆಲುಬಾದಂಥ ರೈತನ ಜೊತೆ ನಾವಿದ್ದೀವಿ, ನಿಮ್ಮ ಸಂಕಷ್ಟ ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾರೆ. ಬಜೆಟ್ನಲ್ಲಿ ಕೃಷಿಗೋಸ್ಕರ ಹಾಗೆ ಮಾಡ್ತಿದ್ವಿ, ಹೀಗೆ ಮಾಡ್ತಿದ್ವಿ ಅಂತ ಹೇಳುವಂಥ ಸರ್ಕಾರಗಳು ಅದೇ ಮಳೆ ಬಂದಂಥ ಸಂದರ್ಭದಲ್ಲಿ ರೈತನಿಗೆ ಸಿಗಬೇಕಾದಂಥ ಬಿತ್ತನೆ ಬೀಜ ರಸಗೊಬ್ಬರದ ಕೊರತೆ ಎದುರಾದಾಗ ಕಣ್ಮುಚ್ಚಿ ಕುಳಿತಿರ್ತವ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿಯೇ ಕಾಡುತ್ತೆ. ರೈತರು ಮೊದಲೇ ಆರ್ಥಿಕ ಸಂಕಷ್ಟಕ್ಕೀಡಾಗಿರ್ತಾರೆ. ಮಳೆ ಬಂದಂಥ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಬೇಕು ಅಂತಂದಾಗ ಭೂಮಿಯನ್ನು ಹದ ಮಾಡ್ತಾರೆ. ಭೂಮಿಯ ಹದ ಮಾಡಿದಂಥ ರೈತರಿಗೆ ಸರಿಯಾದ ಸಮಯಕ್ಕೆ ಸಿಗಲಿಲ್ಲ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಅಂತಂದಾಗ ಸಹಜವಾಗಿಯೇ ರೈತರ ಆಕ್ರೋಶದ ಕಟ್ಟೆ ಹೊಡೆಯುತ್ತೆ. ಸುಮಾರು 14 ಜಿಲ್ಲೆಗಳಲ್ಲಿ ಇದೇ ರೀತಿಯ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಅನ್ನುವಂಥದ್ದು ನಿಜಕ್ಕೂ ವಿಷಾದನೀಯ ಸಂಗತಿ. ಜೊತೆಗೆ ಹಾವೇರಿಯಲ್ಲೇ ನಾವು ನೋಡ್ತಾ ಇದ್ವಿ, ಒಬ್ಬ ರೈತ ಹೇಳ್ತಾರೆ, ಕಳೆದ 3 ದಿನ ಆಯಿತು ಭೂಮಿಯನ್ನು ಹದ ಮಾಡಿ 3 ದಿನದಿಂದ ರಸಗೊಬ್ಬರಕ್ಕೋಸ್ಕರ ಬಿತ್ತನೆ ಬೀಜಕ್ಕೋಸ್ಕರ ನಾನು ಕೇಂದ್ರ ಕೃಷಿ ಕಚೇರಿಗೆ ಬರ್ತಾ ಇದ್ದೀನಿ, ಇಷ್ಟಾದರೂ ಕೂಡ ನಮಗೆ ರಸಗೊಬ್ಬರ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವನಿಗೆ ಸರಿಯಾದ ಸಮಯಕ್ಕೆ ರೈತನಿಗೆ ರಸಗೊಬ್ಬರ ಬಿತ್ತನೆ ಬೀಜ ಸಿಗಲ್ಲ ಅಂತಂದರೆ ಭೂಮಿ ಹದ ಮಾಡಿ ಏನು ಪ್ರಯೋಜನ? ಭೂಮಿ ಹದ ಮಾಡಿದ ಸಂದರ್ಭದಲ್ಲೇ ಬಿತ್ತನೆ ಬೀಜವನ್ನು ಹಾಕಿದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ಇಳುವರಿ ಬರಲಿಕ್ಕೂ ಸಾಧ್ಯ ಆಗುತ್ತೆ ಭೂಮಿ ಹದವಾಗಿದ್ದಂಥ ಸಂದರ್ಭದಲ್ಲೇ. ಆದರೆ 2-3 ದಿನ ಕಳೀತು, 3-4 ದಿನ ಕಳೀತು ಅಂತಂದರೆ ಭೂಮಿಯಲ್ಲಿ ಇರುವಂಥ ಹದ ಆರು ಹೋದಂಥ ಸಂದರ್ಭದಲ್ಲಿ ಮತ್ತೆ ಬಿತ್ತನೆ ಬೀಜವನ್ನು ಅಥವಾ ಉಳುಮೆ ಮಾಡಲಿಕ್ಕೂ ಆಗಲ್ಲ, ಅಥವಾ ಬಿತ್ತನೆ ಬೀಜಗಳನ್ನು ಹಾಕಲಿಕ್ಕೂ ಕೂಡ ಆಗಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತೆ ಮಳೆ ಬರೋವರೆಗೂ ಕೂಡ ಕಾಯಬೇಕಾಗುತ್ತೆ. ನಾವು ಗಮನಿಸ್ಬೋದು, ಪ್ರತಿ ವರ್ಷ ಮುಂಗಾರು ಆರಂಭ ಆದಂಥ ಸಂದರ್ಭದಲ್ಲಿ ಈ ಕೊರತೆ ಉಂಟಾಗುತ್ತಲ್ಲ, ಇದಕ್ಕೆ ಇಲಾಖೆ, ಕೃಷಿ ಇಲಾಖೆಯ ಮುನ್ನೋಟದ ಅರಿವಿನ ಕೊರತೆ ಇಲ್ಲಿ ಪ್ರಮುಖವಾಗಿ ಕಾಣುತ್ತೆ. ಅದರ ಜೊತೆಗೇ ಇವತ್ತಿನ ದಿನಮಾನದಲ್ಲಿ ಸಂಪೂರ್ಣ ಕೃಷಿ ಇಲಾಖೆ ಡಿಜಿಟಲ್ ಆಗಿದೆ ಅಂತೆಲ್ಲ ಹೇಳ್ಕೊಳ್ತಾರೆ. ಡಿಜಿಟಲ್ ಆಗಿದೆ ಅಂತಂದಾಗ ಸಹಜವಾಗಿ ರೈತರು ಬೀಜಕ್ಕೋಸ್ಕರ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಈಗಲೂ ಬರುತ್ತೆ ಅಂತಂದರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ರೈತರ ಆಕ್ರೋಶದ ಕಟ್ಟೆ ಹೊಡಿತಾ ಇದೆ. ಪ್ರತಿದಿನ ಬೆಳಗ್ಗೆ 5 ಗಂಟೆ ಬಂದು ಕೃಷಿ ಕಚೇರಿ ಮುಂದೆ ನಿಂತ್ಕೋತಾರೆ ಅಂತಂದರೆ ರೈತರ ಬವಣೆ ಆಲಿಸುವಂಥವರು, ಸೊ ನಮ್ಮನ್ನಾಳುವಂಥ ಸರ್ಕಾರಗಳು ಸೊ ರೈತರ ಕಡೆಗೆ ಗಮನ ಹರಿಸ್ಬೇಕಲ್ಲ. ಕೃಷಿ ಸಚಿವರು ಈ ಬಗ್ಗೆ ರಿಯಾಕ್ಟ್ ಮಾಡಬೇಕಲ್ಲ. ಕೃಷಿ ಸಚಿವರು ಒಂದು ಕಡೆ ಹೇಳ್ತಾರೆ ರಸಗೊಬ್ಬರದ ಕೊರತೆ ಅಥವಾ ಬಿತ್ತನೆ ಬೀಜದ ಕೊರತೆ ಈ ಬಾರಿ ಎದುರಾಗೋದಿಲ್ಲ ಅಂತ. ಆದರೆ ಹಾವೇರಿಯಲ್ಲಿ ಆಗಿದೆಯಲ್ಲ, ಸುಮಾರು 14 ಜಿಲ್ಲೆಗಳಲ್ಲಿ ಇದೇ ರೀತಿ ಪರಿಸ್ಥಿತಿ ಇದೆಯಲ್ಲ, ಏನು ಮಾಡಬೇಕು ರೈತರು? ಪ್ರತಿ ಬಾರಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಬೆಳಗಿನ ಜಾವನೇ ಬಂದು ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ, ಅದು ಸರದಿ ಸಾಲಲ್ಲಿ, ಮತ್ತು ಅಲ್ಲಿ ನೂಕುನುಗ್ಲು ಮತ್ತು ಗೊಂದಲ, ಮತ್ತು ಸಿಗುತ್ತೋ ಇಲ್ವೋ ರಸಗೊಬ್ಬರ ಬಿತ್ತನೆ ಬೀಜಗಳು ಅನ್ನುವಂಥ ಆತಂಕ, ದಾಸ್ತಾನು ಇದೆಯೋ ಇಲ್ವೋ ಅನ್ನುವಂಥದ್ದನ್ನು ಮೊದಲು ಪರೀಕ್ಷೆ ಮಾಡ್ಕೊಳ್ಬೇಕಲ್ಲ. ಎಷ್ಟು ಮಟ್ಟಿಗೆ ದಾಸ್ತಾನು ಇದೆ ಆ ಜಿಲ್ಲೆಗಳಲ್ಲಿ, ಅಥವಾ ಹಾವೇರಿ ಜಿಲ್ಲೆ ಅಂತಂತ ಬಂದಾಗ ಕೇಂದ್ರ ಕೃಷಿ ಕಚೇರಿಯಲ್ಲಿ ಅಲ್ಲಿಗೆ ಬರುವಂಥ ರೈತರಿಗೆ ದಾಸ್ತಾನು ಸಮರ್ಪಕವಾಗಿ ಪೂರೈಕೆ ಆಗುತ್ತಾ ಅನ್ನುವಂಥದ್ದು ಇದೆಲ್ಲವನ್ನು ಕೂಡ ಕೃಷಿ ಇಲಾಖೆ ನೋಡ್ಕೊಳ್ಬೇಕಲ್ಲ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಹೇಳ್ತಾರೆ, ಏನೋ ಒಂದು ಹಾರಿಕೆ ಉತ್ತರ ಕೊಡ್ತಾರೆ. ಆದರೆ ಸಮರ್ಪಕವಾಗಿ ಪೂರೈಕೆ ಆಗಲ್ಲ ರಸಗೊಬ್ಬರ ಬಿತ್ತನೆ ಬೀಜ ಅಂತಂದಾಗ, ರೈತನಿಗೆ ಸರಿಯಾದ ಸಮಯಕ್ಕೆ ಬಿತ್ತನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದಾಗ ಮತ್ತೆ ರೈತ ತಲೆ ಮೇಲೆ ಕೈ ಹೊತ್ಕೊಳ್ಳುವಂಥ ಒಂದು ಪರಿಸ್ಥಿತಿ. ಯಾಕಂದರೆ ಬಿತ್ತನೆ ಮಾಡಿದ ನಂತರದಲ್ಲೂ ಕೂಡ ಅದು ಸಮರ್ಪಕವಾಗಿ ಬೀಜ ಮೊಳಕೆ ಹೊಡೆದು ನಂತರದಲ್ಲಿ ಇಳುವರಿ ಬಂದು ಆತನಿಗೆ ಕೈಗೆ ಸಿಗುವಂಥ ಲಾಭ ಅಷ್ಟರಲ್ಲೇ ಇದೆ. ಮಾರುಕಟ್ಟೆಗೆ ಹೋದಂಥ ಸಂದರ್ಭದಲ್ಲಿ ಕೈಗೆ ಸಿಗುವಂಥ ಲಾಭ ಅಷ್ಟರಲ್ಲೇ ಇದೆ. ಇನ್ನು ಆರಂಭದಲ್ಲೇ ಬಿತ್ತನೆ ಬೀಜ ರಸಗೊಬ್ಬರದ ಕೊರತೆ ಎದುರಾಯಿತು ಅಂತಂದರೆ ರೈತ ಇನ್ನೆಲ್ಲಿಗೆ ಹೋಗಬೇಕು? ಸಹಜವಾಗಿಯೇ ಸರ್ಕಾರದ ವಿರುದ್ಧ ಅಥವಾ ಕೃಷಿ ಇಲಾಖೆಯ ವಿರುದ್ಧ ಹಿಡಿಶಾಪ ಹಾಕುವಂಥ ಒಂದು ಪರಿಸ್ಥಿತಿ. ಕೆಲವೊಮ್ಮೆ ನೀವು ಗಮನಿಸ್ಬೋದು, ಕೇಂದ್ರ
ಕೃಷಿ ಕಚೇರಿಗಳಲ್ಲಿ ರೈತರು ನೂಕುನುಗ್ಗಲು ಉಂಟಾಗಿ ತಳ್ಳಾಟ ನೂಕಾಟ ನಡೆದಂಥ ಪ್ರಸಂಗಗಳು ನಡೀತವೆ, ಜಗಳಗಳಾಗಿರುವಂಥದ್ದುಂಟು. ಮತ್ತು ಇಂಥದ್ದನ್ನೇ ಲಾಭ ಮಾಡಿಕೊಂಡು ಕೆಲವರು ಒಂದು ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ರಸಗೊಬ್ಬರ ಅಥವಾ ಬಿತ್ತನೆ ಬೀಜ ಮಾರಾಟ ಮಾಡುವಂಥ ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಸೊ ಅಂಥ ಪರಿಸ್ಥಿತಿಗಳು ಮತ್ತೆ ಮರುಕಳಿಸಬಾರ್ದು ಅಂತಂದರೆ ಕೃಷಿ ಸಚಿವರು ಗಮನ ಹರಿಸಬೇಕಾಗತ್ತೆ, ಅಥವಾ ನಮ್ಮನ್ನಾಳುವಂಥ ರಾಜ್ಯ ಸರ್ಕಾರ ಗಮನ ಹರಿಸಿ ಕೃಷಿಕರು, ದೇಶದ ಬೆನ್ನೆಲುಬು ಅಂತ ಕರೆಸಿಕೊಳ್ಳುವಂಥ ಕೃಷಿಕರನ್ನು. ಈ ಮಧ್ಯೆ ಬರ್ಡನಾಪುರದಿಂದ ನಾಗರಾಜು ರೈತರು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ಲ? ನಮಸ್ಕಾರ. ಕೇಳಿಸ್ತದೆ ಸರ್, ನಮಸ್ಕಾರ. ಸರ್ ಏನ್ ಸರ್ ಇದು ರಾಜ್ಯದ ಪರಿಸ್ಥಿತಿ? ರೈತರು ನಿಜಕ್ಕೂ ಕೂಡ ಅತ್ಯಂತ ಆತಂಕ, ಜೊತೆಗೆ ನಾಳೆ ಏನಾದೀತು ಅನ್ನೋ ಭಯದಲ್ಲಿ ಜೀವಿಸುವಂತಹ ಸಂದರ್ಭ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗೊಬ್ಬರನೂ ಇಲ್ಲ, ಬೀಜನೂ ಇಲ್ಲ, ಏನ್ ಹೇಳ್ತೀರಿ ಸರ್? ಹೌದು ಸರ್, ಈಗ ಹಿಂದೆ ಎಲ್ಲ ಬಂದು ಹಳ್ಳಿಗಳಲ್ಲಿ ಗೋಡೆ ಮೇಲೆ ಪಿಕ್ಚರ್ ಬಿಟ್ಟು ನೀವು ರಸಗೊಬ್ಬರ ಹಾಕಿದ್ರೆ ಈ ತರ ಯೂರಿಯಾ ಹಾಕಿದ್ರೆ ನಿಮ್ಗೆಲ್ಲ ಒಳ್ಳೊಳ್ಳೆ ಬೆಳೆ ಬರುತ್ತೆ, ಹೆಚ್ಚು ಇಳುವರಿ ಬೆಳಿಬಹುದು ಅಂತ ಹೇಳಿ ಇದೇ ಸರ್ಕಾರಗಳು ಪಿಕ್ಚರ್ ಬಿಟ್ಟು ಗೋಡೆಯಲ್ಲಿ ಪಿಕ್ಚರ್ ಬಿಟ್ಟು ಕೊಟ್ರು. ಗೊಬ್ಬರ ಹತ್ತದ ನಂತರ 80ನೇ ಇಸ್ವಿಯಿಂದ ಈಚೆಗೆಲ್ಲ ಗೊಬ್ಬರ ಹಾಕಕ್ ಶುರು ಮಾಡಿದ್ರು. ಹೆಚ್ಚಾಗಿ ಇದು ಸೊಸೈಟಿ ಗೊಬ್ಬರನ ದನಿನ ಗೊಬ್ಬರ ಎಲ್ಲ ಬಿಟ್ರು. ಹೆಚ್ಚು ಇಳುವರಿ ಕೊಡುತ್ತೆ ಅಂತ ಇದಕ್ಕೆ ಎಲ್ಲಾರು ಕೂಡ ಅಡಿಟ್ ಆಗ್ಬಿಟ್ರು. ಅಡಿಟ್ ಮಾಡಿದವರು ಇವರೇ. ಮತ್ತೆ ಸಾವಯವ ಕೃಷಿಗೆ ಹೋಗಿ ಅಂತ ಹೇಳೋರು ಇವರೇ. ಅಂದ್ರೆ ಇವ್ರ ತಾಳಕ್ಕೆ ಹೆಂಗ್ ಬೇಕು ಹಂಗ್ ಕುಣಿಸುವಂತ ಕೆಲಸನ ರೈತರನ್ನ ಮಾಡ್ತಾ ಇದಾರೆ. ರಾಜ್ಯಾದ್ಯಂತ ಇರೋಂತ ರೈತರ ಸಮಸ್ಯೆ ಯಾರು ಕೂಡ ಯೋಚನೆ ಮಾಡ್ತಾ ಇಲ್ಲ. ಜೊತೆಗೆ ಬೆಳೆ ಈಗ ಕೆಲವರೆಲ್ಲ ಮೊನ್ನೆ ಮಾತಾಡ್ತಾ ಟಿವಿಲಿ ಮಾಧ್ಯಮದವ್ರ ಜೊತೆ ಹೇಳ್ತಾ ಇದ್ರು ಏನು ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಅಂತ. ಅದೆಲ್ಲ ಸುಳ್ಳು. ತರಕಾರಿ ಬೆಲೆ ಇನ್ನೂ ಕೂಡ ಕುಂಠಿತ ಆಗ್ತಾ ಇದೆ ಹೊರತು ತರಕಾರಿಗಳ ಬೆಲೆನೂ ಕೂಡ ಏರ್ತಾ ಇಲ್ಲ. ಬಟ್ ರಸಗೊಬ್ಬರಗಳು ಮಾತ್ರ ಏರ್ತಾ ಇದೆ, ಮತ್ತೆ ಕೈಗೆ ಸಿಗ್ತಾ ಇಲ್ಲ. ನೀವ್ ಹೇಳ್ದಂಗೆ ಬಿತ್ತನೆ ಬೀಜ ಎಲ್ಲ ಅಭಾವ ಇದೆ, ಗೊಬ್ಬರದ ಅಭಾವ ಇದೆ. ಎಲ್ಲ ಬೆಲೆ ಏನಿದ್ದು ದುಪ್ಪಟ್ಟು ತಿಪ್ಪಟ್ಟು ಅಂದ್ರೆ 3 ಪಟ್ಟು ಬೆಲೆ ಏರ್ತಾ ಇದೆ. ಬೇಕಾಬಿಟ್ಟಿ ರೇಟ್ ಆಗ್ತಾ ಇದಾರೆ ರಸಗೊಬ್ಬರ ಅಂಗಡಿಗಳು. ಅಂದ್ರೆ ಅದನ್ನ ಕೇಳೋಕೆ ಹಿಡಿತದಲ್ಲೂ ಇಲ್ಲ. ನಾನು ಹೇಳ್ತಾ ಇರೋದೇನಂದ್ರೆ ಸರ್ಕಾರದಲ್ಲಿ ಮಂತ್ರಿಗಳು ಇದ್ದಾರೋ ಇಲ್ವೋ ನಮ್ಮಂತ ಮಟ್ಟಕ್ಕೆ ಯೋಚನೆ ಶುರು ಆಗ್ತಾ ಇದೆ. ಕೃಷಿ ಮಂತ್ರಿ, ಕೇಂದ್ರದ ಕೃಷಿ ಮಂತ್ರಿ ಇರ್ಬೋದು, ರಾಜ್ಯದ ಕೃಷಿ ಮಂತ್ರಿ ಇರ್ಬೋದು, ಇವರೆಲ್ಲ ರೈತರ ಬಗ್ಗೆ ಈ ರೀತಿ ಅಸಡ್ಡೆ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಮುಂದೆ ಇವರು ದೇಶದ ಇಡೀ ದೇಶದ ಜನತೆಗೆ ಏನು ಅನ್ನ ಬೆಳ್ಕೊಡ್ತಂತ ರೈತರು ಅವ್ರವ್ರೇ ಬೆಳ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಇವರು ತಿನ್ನಕ್ ಅನ್ನ ಇಲ್ಲದಂತೆ ಬರೀ ದುಡ್ಡೇ ತಿನ್ಬೇಕಾಗುತ್ತೆ. ಬರೀ ದುಡ್ಡು ಮಾಡೋದು ಮತ್ತೆ ರಾಜಕೀಯ ಮಾಡೋದು ಬಿಟ್ಟು ಇವರು ರೈತರ ಪರವಾಗಿ ಕೆಲಸ ಮಾಡ್ಬೇಕಾಗುತ್ತೆ. ಮತ್ತೆ ರಸಗೊಬ್ಬರ ಕೊಡೋದ್ರ ಬಗ್ಗೆ ಮತ್ತೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಮಾಡ್ಬೇಕಾಗುತ್ತದೆ. ಯಾವುದೇ ರೀತಿ ಇವರು ಸಹಕಾರ ನೀಡದಂತೆ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ಮುಂದಕ್ಕೆ ಏನ್ ರಾಜಕಾರಣಿಗಳಿರ್ಬೋದು, ಜನಪ್ರತಿನಿಧಿಗಳು ಯಾರಿಗೆ ಕೂಡ ತಿನ್ನಕ್ಕೆ ಅನ್ನ ಸಿಗದಂತೆ ಆಗುತ್ತೆ ಅಂತ ಪರಿಸ್ಥಿತಿ ಇವರೇ ಎದುರಿಸಬೇಕಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್. ಥ್ಯಾಂಕ್ ಯು ನಾಗರಾಜ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.